ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಪ್ರಕಟ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಮೀನನ್ನ ಕೊಡೋದಿಲ್ಲ, ನಮ್ಮ ಜಮೀನು ನಮ್ಮ ಹಕ್ಕು ಅಂತೇಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ರು. ರೈತರು ಪ್ರತಿಭಟನೆ ಮಾಡ್ತಿರುವಂತದ್ದು ಕೇವಲ ಇವತ್ತು ಮಾತ್ರ ಅಲ್ಲ, ಕಳೆದ 1.5 ವರ್ಷಗಳಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ರೆ. ಸದ್ಯ ನಾನು ರಾಮನಗರ ತಾಲೂಕು ಬಿಡದಿ ಹೋಬಳಿನಲ್ಲಿ ಬರುವಂತಹ ಅಲ್ಲಾಳ್ ಚಂದ್ರದ ಗ್ರಾಮದಲ್ಲಿ ಇದೀವಿ. ಸಂಜೆ ಟೈಮು ಎಲ್ಲಾ ರೈತರು ಕೂಡ ಹಾಲನ್ನ ಹಾಕ್ಲಿಕ್ಕೆ ಡೈರಿ ಬಳಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಮೀನನ್ನ ಕೊಡೋದಿಲ್ಲ, ಕೃಷಿ ಬೆಳೆ ಅಂದ್ರೆ ಕೃಷಿಯೇ ನಮ್ಮ ಬದುಕಾಗಿದೆ, ಯಾವುದೇ ಕಾರಣಕ್ಕೂ ಜಮೀನನ್ನ ಕೊಡೋದಿಲ್ಲ, ಇದನ್ನ ವಿರೋಧಿಸ್ತೀವಿ ಅನ್ನೋ ಮಾತನ್ನ ಇಲ್ಲಿನ ರೈತರು ಹೇಳ್ತಿರುವಂತದ್ದು. ಭಾಗಶಃ ಬಹುತೇಕ ಎಲ್ಲಾ ರೈತರ ಜೀವನಾಧಾರವೇ ಹೈನುಗಾರಿಕೆ ಮತ್ತೆ ಕೃಷಿಯನ್ನ ಅವಲಂಬಿಸಿ ಜೀವನ ಮಾಡುವಂತ ಗ್ರಾಮೀಣ ಭಾಗದ ರೈತರು ಎಲ್ಲರೂ ಕೂಡ ಆಪೋಸನ್ನ ಮಾಡ್ತಿರುವಂತದ್ದು. ಆದ್ರೆ ಸರ್ಕಾರ ಏನು ಯೋಜನೆಯನ್ನ ತಂದಿದೆ ಅದಕ್ಕೆ ನಮ್ಮ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಮೀನನ್ನ ಕೊಡೋದಿಲ್ಲ, ಒಂದು ವೇಳೆ ಜಮೀನನ್ನ ಕೊಟ್ರೆ ನಮ್ಮ ಬದುಕೇ ಹೋಗುತ್ತೆ ಅನ್ನೋ ಮಾತನ್ನ ಇಲ್ಲಿನ ರೈತರು ಹೇಳ್ತಿರುವಂತದ್ದು. ರೈತರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಇವತ್ತೇನ್ ಸರ್ಕಾರ ಟೌನ್ಶಿಪ್ ಯೋಜನೆಯನ್ನ ತರ್ಲಿಕ್ಕೆ ಹೊರಟಿದೆ, ಏನ್ ಹೇಳ್ತೀರಿ ಸರ್ ತಾವು? ಹಲೋ ಸರ್, ನಾವು ಭೂಮಾತಿನ ಕೊಟ್ಮೇಲೆ ನಾವು ಗೋಮಾತಿನ ಸಾಕೋದು ಹೆಂಗೆ? ಅಲ್ಲ, ಭೂಮಾತಿನ ಕೊಟ್ಮೇಲೆ ಗೋಮಾತೆ ಸಾಕೋದು ಹೆಂಗೆ? ನಾವು ಭೂಮಿಗೆ ಗೋಮಾತೆಗೆ ಭೂಮಿಲಿ ಬೆಳೆಯೋ ಫಸಲೆಲ್ಲ ತಗೊಂಡೋಗಿ ಹುಲ್ಲು ಬೆಳ್ಳು ಎಲ್ಲ ಬೆಳೆದಿ ಗೋಮಾತೆಗಳು ಹಾಕ್ತಿವಿ. ಆ ಗೋಮಾತೆಗಳು ಹಾಲು ಕೊಡ್ತೇವೆ. ಹಾಲಿಂದ ತುಪ್ಪ ಜನಗಳಿಗೆ ಉಪಯೋಗ ಆಯ್ತದೆ. ಅವು ಇಲ್ಲದ್ಮೇಲೆ ಭೂಮಾತೆ ಹೋದ್ಮೇಲೆ ನಾವು ಗೋಮಾತೆ ಸಾಕೋದು ಹೆಂಗೆ? ಯಾಕೆ ಈ ತರ ಮಾಡ್ತೀರಿ ನೀವು? ನಿಮ್ಮ ಸಂಸಾರ ತಕೊಂಡು ಮಾಡ್ತೀರಾ? ಇಲ್ಲಿ ಯಾರು ಒಬ್ಬ ಇಲ್ಲಿ ಮಾತಾಡೋದಕ್ಕೆ ಅವ್ರ ಅಲ್ಲಿ ಡಿ.ಕೆ. ಶಿವಕುಮಾರ್ ಏನ್ ಈ ತರ ಮಾತಾಡ್ತೀವಿ ಅಂತಂತಾರೆ. ಈಗ ಇದು ಹಾಲು ತಂದಿದ್ದೀವಿ, ಈ ಹಾಲು ನಾವ್ ಎಲ್ಲಿ ನಾವು ಈಗ ನೀವು ಒಂದೊಂದು ಲೀಟರ್ಗೆ 100 ರೂಪಾಯಿ ಹಾಲು ಕೊಡ್ತೀರಾ? ಭೂಮಾತೆ ಹೋದ್ಮೇಲೆ ಗೋಮಾತೆ ಸಾಕಾಗಲ್ಲ, ನಾವು ಭೂಮಿ ಕೊಡಲ್ಲ, ನಮ್ ಭೂಮಿ ಏಕೋ. ರೈತ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸ ಹೋಗ್ತೀನಿ. ಅಮ್ಮ, ತಾವೇನ್ ಹೇಳ್ತೀರಾ? ನಾವು ಇದು ಒಂದು ಪ್ರಾಜೆಕ್ಟ್ ತರ ನೋಡ್ತಾ ಇದ್ದಾರೆ. ಅಲ್ಲಿ ಕುತ್ಕೊಂಡು ನ್ಯೂಸ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಪ್ರಾಜೆಕ್ಟ್ ಅಲ್ಲ ಇದು, ಎಲ್ಲಾ 25 ಹಳ್ಳಿ ಸಮಾಧಿ ಮಾಡ್ತಾವ್ರಿ, ಸಮಾಧಿ ಕಟ್ತಾವ್ರೆ. ಪ್ರಾಜೆಕ್ಟ್ ಅಂತ ಅನ್ಬೇಡ್ರಿ ಅಂತ ಹೇಳಿ ಅವ್ರಿಗೆ ಸಮಾಧಿ ಕಟ್ತಾವ್ರಿ. 25 ಹಳ್ಳಿನೂ ಸಮಾಧಿ ಮಾಡಕ್ ನಿಂತವ್ರೆ. ಪ್ರಾಜೆಕ್ಟ್ ತರ ಮಾಡಾಕು ಪ್ರಾಜೆಕ್ಟ್ ಅಂತಾರೆ. 25 ಹಳ್ಳಿ ಸಮಾಧಿ ಅಂತ ಕಟ್ಕೊಳಕ್ ಹೇಳಿ ಅವ್ರಿಗೆ ಸಮಾಧಿ ಮಾಡ್ಬಿಟ್ಟು ಇಷ್ಟು 25 ಹಳ್ಳಿನೂ ಅವ್ರ ಪ್ರಾಜೆಕ್ಟ್ ಬೇಕಾದ್ರೆ ಪ್ರಾಜೆಕ್ಟ್ ಕೊಡ್ಬೇಕಾದ್ರೆ ಅವ್ರ ಯಾರ್ಯಾರೋ ಭೂಮಿ ಕೊಡ್ತಾವ್ರೆ ಅಂತ ಹೇಳ್ತಾವ್ರಲ್ಲ, ಅವ್ರ ಪ್ರಾಜೆಕ್ಟ್ ಅವ್ರು ಮಾಡ್ಕೊಳ್ಳಿ. ಅವ್ರು ಮಾಡ್ಕೊಬಿಟ್ಟು ಅವ್ರದ್ದು ಎಷ್ಟಾಯ್ತೋ ಜಮೀನ್ ಜೋರಾಗೈತೇನೋ ಅವ್ರ ಪ್ರಾಜೆಕ್ಟ್ ಮಾಡ್ಕೊಂಡು ಅವ್ರು ಇಂಪ್ರೂವ್ ಆಯ್ತಾರಲ್ಲ, ಆಮೇಲೆ ನಾವು ನೋಡ್ಬಿಟ್ಟು ಅವ್ರು ಇಂಪ್ರೂವ್ ಆದ್ರೆ ನೋಡ್ಕೊಳ್ಳೋಣ. ನಾವು ಅಂತೂ ಜಮೀನ್ ಕೊಡಲ್ಲ. ನಾವು ಒಂದು 5-3 ಹೊಸ್ಕೊಳ ಕಟ್ಕೊಂಡು ನಾವೆಲ್ಲ ಹಾಲು ಹಾಕೊಂಡು ಎಷ್ಟು ರೈತ ಮಹಿಳೆಯರೇ, ಎಷ್ಟು ಜನ ಎಷ್ಟು ಸಹಕಾರ ಮಾಡ್ತಾ ಇದೀವಿ, ಎಷ್ಟು ಸಂಘಗಳು ಎಲ್ಲ ಇದ್ ಮಾಡ್ಕೊಂಡಲ್ಲಿ ಅವ್ರ ಯಾರೋ ಪ್ರಾಜೆಕ್ಟ್ ಅಂತ ಇನ್ನೊಂದ್ಸತಿ ಎತ್ಕೂಡ್ದು. ಅವ್ರು ಬೇಕಾದ್ರೆ ಅವ್ರ ಸಂಘಕ್ಕೆ ಎತ್ಕೊಳ್ಳಿ, ಹೋಗಿ ಕುತ್ಕೊಂಡು ಮಾತಾಡೋ ಪ್ರಾಜೆಕ್ಟ್ ಅಂತ ಅನ್ಬೇಡ್ದು ಅಷ್ಟೇ. ನಾನು ಇದೇ ಕೇಳ್ಕೊಳ್ಳೋದು ಅವ್ರನ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.